ಹಿಂದಿನ ವಿಡಿಯೋದಲ್ಲಿ ಸತ್ಯಯುಗದ ಬಗ್ಗೆ ನೋಡಿದ್ದೀವಿ. ನಂತರ ಬರುವ ಯುಗ ತ್ರೇತಾಯುಗ. ಸತ್ಯಯುಗದ ನಂತರ ಏನೆಲ್ಲ ಬದಲಾವಣೆಗಳಾದವು, ಜನರು ಹೇಗಿದ್ರು, ದೇವರ ಕೆಲಸ ಏನು, ಯಾವಾಗ ಆರಂಭ ಆಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದ್ರೂ ಮೊದಲನೇ ಸರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ಹಾಗೆ ಒಂದು ಲೈಕ್ ಹೊಡೆಯಿರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ತ್ರೇತಾಯುಗ ಹಿಂದೂ ಧರ್ಮಗಳಲ್ಲಿ ಬರ್ತಕ್ಕಂಥ 4 ಯುಗಗಳಲ್ಲಿ ಎರಡನೇ ಯುಗ ಇರುತ್ತೆ. ಕಾಲಾವಧಿ ಬಂದ್ಬಿಟ್ಟು 1,29,06,000 ಮಾನವ ಕಾಲಾವಧಿ. ರಾಮಾಯಣದ ಘಟನೆಗಳು ಇದೇ ಕಾಲದಲ್ಲಿ ನಡೆದಿರುತ್ತೆ. ಈ ಯುಗ ಪ್ರಾರಂಭ ಆದ್ಮೇಲೆ ಸತ್ಯಯುಗಕ್ಕಿಂತ ಸ್ವಲ್ಪ ಕುಸಿತ ಕಾಣ್ತದೆ. ಅಂದ್ರೆ ಮನುಷ್ಯರಲ್ಲಿ ಆಧ್ಯಾತ್ಮಿಕತೆ ಮತ್ತು ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ, ಸುಧಾರಣೆಗಳು ಸ್ವಲ್ಪ ಜಾಸ್ತಿ ಆದವು. ಇದೇ ಯುಗದಲ್ಲಿ ನೋಡ್ರಿ, ಕೃಷಿ ಕೈಗಾರಿಕೆಗಳು ಪ್ರಾರಂಭ ಆಗಿದ್ದು, ಸಮಾಜವನ್ನು ನಿಯಂತ್ರಿಸಲು ನಿಯಮಗಳು ಬರ್ತಾವಲ್ಲ, ಅದು ಇದೇ ಯುಗದಲ್ಲಿ. ತ್ರೇತಾಯುಗ ಅಂದ್ರೆ ಸಂಸ್ಕೃತದಲ್ಲಿ 3 ವಸ್ತುಗಳ ಸಂಗ್ರಹ ಎಂದು ಕರೀತಾರೆ. ಅಂದ್ರೆ ಈ ಯುಗದಲ್ಲಿ ಶ್ರೀ ವಿಷ್ಣು 3 ಅವತಾರಗಳನ್ನು ತಾಳಿರ್ತಾನೆ. ಅವು ರಾಮನ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ. ಈ 3 ಅವತಾರಗಳನ್ನು ತಾಳಿದ್ರಿಂದ ಸಂಸ್ಕೃತದಲ್ಲಿ ತ್ರೇತ ಅಂದ್ರೆ 3 ವಸ್ತುಗಳ ಸಂಗ್ರಹ ಎಂದು ಕರೀತಾರೆ. ಈ ಯುಗ ಆರಂಭ ಆದ್ಮೇಲೆ ಮನುಷ್ಯರಲ್ಲಿ ಸ್ವಲ್ಪ ಚೇಂಜಸ್ ನೋಡಬಹುದು. ತಮ್ಮ ಕರ್ತವ್ಯಗಳನ್ನು ಮಾಡ್ತಿದ್ರು. ಮನುಷ್ಯರು ಸತ್ಯಕ್ಕಿಂತ ಆಸೆ ಅಹಂಕಾರ ಬೆಳೆಸ್ಕೊಂಡಿದ್ರು. ಆದ್ರೆ ಸತ್ಯ ಧರ್ಮ ಹಾಗೆ ಇತ್ತು. ಈ ಯುಗದ ಕೊನೆಯಲ್ಲಿ ಮಾನವರು ಎತ್ತರ ಎಷ್ಟಿತ್ತು ಗೊತ್ತರೆ? 14 ಅಡಿಗಳು. ನೀವೇ ಯೋಚನೆ ಮಾಡಿ, 14 ಅಡಿ ಅಂದ್ರೆ ಎಷ್ಟಾಯ್ತು ಅಂತ. ಈಗಿನ ಯುಗಕ್ಕೆ ಹೋಲಿಸಿದ್ರೆ 8 ಪಟ್ಟು ಎಷ್ಟಾಗುತ್ತೆ. ಈ ಯುಗದ ಜನರು ವ್ಯವಸಾಯ ಮಾಡಲು ಪ್ರಾರಂಭಿಸಿದ್ರು. ಆದ್ರೆ ಒಂದೇ ವರ್ಷದಲ್ಲಿ 5 ಬಾರಿ ಬೆಳೆಗಳನ್ನ ಬೆಳೆದಿದ್ರು. ಬೆಳ್ಳಿ ಪಾತ್ರೆ, ಚಿನ್ನದ ನಾಣ್ಯಗಳು ಈ ಯುಗದಲ್ಲಿ ಇದ್ವು. ಮಾನವರ ಆಯುಷ್ಯ ಬಂದ್ಬಿಟ್ಟು 10,000 ವರ್ಷ, ಅಂದ್ರೆ 3,900 ವರ್ಷ ಜಾಸ್ತಿ ಈ ಕಲಿಯುಗಕ್ಕೆ ಹೋಲಿಸಿದ್ರೆ. ಈ ಯುಗದ ಮನುಷ್ಯರ 1 ವರ್ಷದ ಅವಧಿ ದೇವತೆಗಳಿಗೆ 1 ಹಗಲು ಮತ್ತು 1 ರಾತ್ರಿಗೆ ಸಮ. ಅಂದ್ರೆ ಮನುಷ್ಯರ 12 ತಿಂಗಳು ದೇವರಿಗೆ ಬರೀ 24 ಗಂಟೆಗಳಿಗೆ ಸಮ ಆಗಿರುತ್ತೆ. ಈ ದೇವರುಗಳ ಒಂದು ದಿನ 6 ಬಾರಿ 60 ದೇವರುಗಳ ವರ್ಷ ಅಂತ ಕರೀತಾರೆ. ಈ 12,000 ದೈವಿಕ ವರ್ಷಗಳನ್ನ ಚತುರ್ಭುಜ ಯುಗ ಎಂದು ಕರೀತಾರೆ. ಈ ಯುಗ ಪ್ರಾರಂಭ ಆದ್ಮೇಲೆ ದೇವರು ಭೂಮಿ ಮೇಲೆ ಇರಲಿಲ್ಲ. ಅವರು ತಮ್ಮದೇ ಆದ ಸ್ಥಾನಗಳನ್ನ ರೆಡಿ ಮಾಡ್ಕೊಂಡಿದ್ರು. ಯಾಕಂದ್ರೆ ಆ ಸತ್ಯಯುಗಕ್ಕಿಂತ ಈ ತ್ರೇತಾಯುಗ ಸ್ವಲ್ಪ ಕುಸಿತ ಕಾಣ್ಮೇಲೆ ಮನುಷ್ಯರಲ್ಲಿ ಅಹಂಕಾರ ಆಸೆ ಜಾಸ್ತಿ ಆದ್ರಿಂದ ದೇವರು ತಮ್ಮದೇ ಆದ ಸ್ಥಾನಗಳನ್ನ ರೆಡಿ ಮಾಡ್ಕೊಂಡಿದ್ರು. ಇದೇ ಯುಗದಲ್ಲಿ ರಾಮಾಯಣ ನಡೆದಿದ್ದು. ರಾಮ, ಲಕ್ಷ್ಮಣ, ಸೀತೆ ಮೂವರು 14 ವರ್ಷ ವನವಾಸ ಮುಗಿಸ್ಕೊಂಡು ಬಂದ ಮೇಲೆ ಕ್ರಮೇಣ ಯುಗ ಕೊನೆಯಾಗುತ್ತದೆ. ಹರಿಶ್ಚಂದ್ರಗಢದಲ್ಲಿರುವ ಕೇದಾರೇಶ್ವರ ನಂದಿ ಸುತ್ತಲೂ ಇರುವ ಕಂಬಗಳು ಬರೀ ಈಗ 2 ಕಾಲುಗಳ ಮೇಲೆ ನಿಂತಿರುತ್ತೆ. ಅಂದ್ರೆ ಪ್ರತಿ ಯುಗದ ಅಂತ್ಯದಲ್ಲೂ ಒಂದೊಂದು ಕಂಬ ಬೀಳ್ತಾ ಬರುತ್ತೆ. ಈಗ 2 ಯುಗ ಅಂತ್ಯ ಆದ್ರಿಂದ 2 ಕಂಬ ಬಿದ್ದು 2 ಕಂಬದ ಮೇಲೆ ಅಷ್ಟೇ ನಿಂತಿದೆ. ನಾನು ಹೇಳಿರುವ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಟೇಕ್ ಕೇರ್.